ಬೆಂಗಳೂರಿನಲ್ಲಿ ನೇಪಾಳಿ ದಂಪತಿಯಿಂದ ಮನೆಯ ದರೋಡೆ ಆಗಿದೆ. ಉಂಡ ಮನೆಗೆ ದ್ರೋಹವನ್ನ ಬಗ್ದಿದ್ದಾರೆ ಖತರ್ನಾಕ್ ಕಿಲಾಡಿಗಳು. ಮಾಲೀಕನ ನಂಬಿಕೆಯನ್ನ ಗಳಿಸಿ ಮನೆಯಲ್ಲಿದ್ದ ವಸ್ತುಗಳನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಎಚ್ಎಎಲ್ನ ಶಾಸ್ತ್ರಿ ನಗರದಲ್ಲಿ ವಾಸವಿದ್ದಂತ ರಮೇಶ್ ಬಾಬು ಕುಟುಂಬ ಮನೆ ಸೆಕ್ಯೂರಿಟಿ ಕೆಲಸಕ್ಕಂತ ನೇಪಾಳ ಮೂಲದ ದಂಪತಿಯನ್ನ ನೇಮಕ ಮಾಡಿದ್ರು. ಕೆಲಸಕ್ಕಿದ್ರು. ತನ್ನ ಕುಟುಂಬಸ್ಥರ ಜೊತೆ ತಿರುಪತಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ರಮೇಶ್ ಬಾಬು ಮನೆಯಲ್ಲಿದ್ದಂತಹ ಈ ಸಿಸಿಟಿವಿ ಮೂಲಕ ಮನೆಯನ್ನ ಮೊಬೈಲ್ನಲ್ಲೇ ನೋಡ್ತಾ ಇದ್ರು. ಇದ್ದಕ್ಕಿದ್ದಂತೆ ಬೆಳಿಗ್ಗೆ ಮನೆಯ ಸಿಸಿ ಕ್ಯಾಮೆರಾ ಆಫ್ ಆಗಿದೆ. ಈ ವೇಳೆ ತನ್ನ ಸ್ನೇಹಿತರಿಗೆ ಮನೆ ಬಳಿ ಹೋಗಿ ನೋಡ್ಕೊಂಡು ಬರೋದಕ್ಕೆ ರಮೇಶ್ ಬಾಬು ಅವರು ಹೇಳ್ತಾರೆ. ತಿರುಪತಿಯಲ್ಲಿರ್ತಾರೆ. ಈ ವೇಳೆ ಮನೆಯಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗುತ್ತೆ. ಯಾವಾಗ ಸ್ನೇಹಿತರು ಹೋಗ್ತಿದ್ದಂತೆ ಮನೆಯಲ್ಲಿದ್ದ 2 ಕೆಜಿ ಚಿನ್ನಾಭರಣ, 10 ಲಕ್ಷ ರೂಪಾಯಿ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ನೇಪಾಳಿ ಮೂಲದ ದಂಪತಿ. ಜೊತೆಗೆ ರಮೇಶ್ ಬಾಬು ಬಳಿ ಇದ್ದಂತ ಲೈಸೆನ್ಸ್ ಗನ್ನನ್ನ ಕೂಡ ಕಳ್ಳತನ ಮಾಡಿರೋದೀಗ ಗೊತ್ತಾಗ್ತಿದೆ. ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ನೇಪಾಳ ಮೂಲದ ದಂಪತಿ. ಆದರೆ ಆ ತಿರುಪತಿಗೆ ಹೋದಂತ ಸಂದರ್ಭದಲ್ಲಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸದ್ಯ ನೋಡ್ತಾ ಇದೀವಲ್ಲ ಸಿಸಿಟಿವಿ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಎಸ್ಕೇಪ್ ಆದ್ರು ಅಂತ. ಯಾಕಂದ್ರೆ ಮನೆಯಲ್ಲಿ ಬರೋಬ್ಬರಿ 2 ಲಕ್ಷ ಮೌಲ್ಯದ ಚಿನ್ನಾಭರಣ ಆಯ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಬಹಳ ಸೈಲೆಂಟ್ ಆಗಿ ನೀಟಾಗಿ ಎಸ್ಕೇಪ್ ಆಗಿರುವಂತ ದೃಶ್ಯಾವಳಿ ಇದು. ರಮೇಶ್ ಬಾಬು ಅವರ ಮನೆಯಲ್ಲಿದ್ದಂಥ ಚಿನ್ನಾಭರಣ, 10 ಲಕ್ಷ ರೂಪಾಯಿ ನಗದು. ನೇಪಾಳಿ ದಂಪತಿ ಇವರೇ ನೋಡಿ. ಮನೇಲಿ ಕೆಲಸ ಮಾಡ್ಕೊಂಡಿದ್ರು, ಮನೆ ಕೆಲಸಕ್ಕಂತ ನೇಮಕ ಮಾಡ್ಕೊಂಡಿದ್ರು ಮನೆ ನೋಡ್ಕೊಳ್ಳೋದಕ್ಕೆಲ್ಲ. ಆದರೆ ಅವ್ರು ಇಲ್ದಿರೋ ಟೈಮ್ ನೋಡಿಕೊಂಡು ಕರೆಕ್ಟ್ ಆಗಿ ಮನೆಯಲ್ಲಿ ಎಲ್ಲವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಇದೇ ದಂಪತಿ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇದೇ ದಂಪತಿ ರಮೇಶ್ ಬಾಬು ಅವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವರು ಮನೆಯಲ್ಲಿ ಇಲ್ಲದೆ ಇರುವಂಥ ಟೈಮ್ ನೋಡಿ ಜೊತೆಯಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಆಫ್ ಮಾಡಿ, ಯಾಕಂದ್ರೆ ಮೊಬೈಲ್ ಮೂಲಕವಾಗಿ ನೋಡ್ತಾ ಇದ್ರು ಮನೆ ಮಾಲೀಕ. ಬಟ್ ಅದನ್ನ ಆಫ್ ಮಾಡಿ ಯಾವಾಗ ಏನು ಸರಿ ಇಲ್ಲ ಅಂತ ಗೊತ್ತಾಗ್ತಿದ್ದಂತೆ ರಮೇಶ್ ಬಾಬು ಅವರು ಅವರ ಸ್ನೇಹಿತರಿಗೆ ಹೇಳ್ತಾರೆ ಮನೆ ಹತ್ರ ನೋಡ್ಕೊಂಬರಕ್ಕೆ. ಆಗ ಹೋದ ಸಂದರ್ಭದಲ್ಲಿ ಕಳ್ಳತನ ಮಾಡಿರೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಮತ್ತೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಸ್ಕೇಪ್ ಆದ್ರು. ವಾಹನ ಬರುತ್ತೆ, ಅಲ್ಲಿಂದ ನೀಟಾಗಿ ಹೋಗ್ತಿದ್ದಾರೆ ಆ ದಂಪತಿ. ಕೈಯಲ್ಲಿ ಒಂದಿಷ್ಟು ಬ್ಯಾಗ್ಗಳು ಕಾಣಿಸುತ್ತೆ, ಚೀಲ ರೀತಿಯಾಗಿ ಹಿಡ್ಕೊಂಡಿರೋದು. ಆಗ ಡೌಟ್ ಬಂದಿದೆ, ಮನೆ ಸೆಕ್ಯೂರಿಟಿ ಕೆಲಸಕ್ಕೆ ಏನು ದಂಪತಿ ಇದ್ರು, ಮನೆಯ ನಂಬಿಕೆಯನ್ನ ಗಳಿಸಿದ್ರು, ಅವರೇ ಎಸ್ಕೇಪ್ ಆಗಿರೋದು. ಬರೋಬ್ಬರಿ 2 ಕೆಜಿ ಚಿನ್ನಾಭರಣ ಮನೆಯಲ್ಲಿರೋದು, 10 ಲಕ್ಷ ನಗದನ್ನ ದೋಚಿ, ಅದು ಕೂಡ ಮನೆ ಮಾಲೀಕ ಇಲ್ದಿರೋ ಟೈಮಲ್ಲಿ ಇಂಥದ್ದೊಂದು ಕೃತ್ಯ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಅಜಯ್, ಯಾವಾಗ ಈ ಘಟನೆ ಆಗಿರೋದು? ಜೊತೆಯಲ್ಲಿ ಅವ್ರಿಗೇನಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ? ಸದ್ಯ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ಟ್ರೇಸ್ ಮಾಡುವಂಥ ಕೆಲಸ ಆಯ್ತಾ? ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ ಅಜಯ್? ಈಗ ಮನೆ ಮಾಲೀಕರಿಗೆ ಕೆಲವೊಂದಷ್ಟು ನಂಬಿಕೆನ ಗಳಿಸಿ ನಂತರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು. ಆದ್ರೆ ಈಗ ಸಾಕಷ್ಟು ಬಾರಿ ನಾವು ನೋಡಿದ್ವಿ, ಹೊರ ರಾಜ್ಯದಿಂದ ಬಂದವರಂತ ಅನೇಕರೇ ಒಂದು ಕಳ್ಳತನ ಆಗಿರ್ಬೋದು, ರಾಬರಿ ಆಗಿರ್ಬೋದು, ಆ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿ ಅವರೇ ಸೇರ್ಕೊತಾರೆ. ಈಗಲೂ ಕೂಡ ನೇಪಾಳದ ಮೂಲದ ದಂಪತಿಗಳಿಬ್ರು ಮನೆಯಲ್ಲಿ ಒಂದು ಕೇರ್ ಟೇಕರ್ ಒಬ್ಬ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ಬ ಸೆಕ್ಯೂರಿಟಿ, ಅವರ ಪತಿ ಸೆಕ್ಯೂರಿಟಿಗಾಗಿ ಕೆಲಸವನ್ನ ಮಾಡ್ತಿರ್ತಾನೆ. ಅದ್ರಲ್ಲೂ ಕೂಡ ಎಚ್ಎಎಲ್ ನ ಉದ್ಯಮಿ ರಮೇಶ್ ಬಾಬು ಮನೆಯಲ್ಲಿ ಅಪಾರ ಪ್ರಮಾಣವಾದಂತ ಚಿನ್ನಾಭರಣ ಹಾಗೂ ನಗದು ಇದ್ದಂತಹ ಹಣವನ್ನು ಕೂಡ ಸಂಪೂರ್ಣವಾಗಿ ಕಳ್ತನ ಆಗಿರುವಂತದ್ದು. ಮನೆಯಲ್ಲಿ ಸೆಕ್ಯೂರಿಟಿ ಆಗಿ ಆತ ನೇಮಕವಾಗಿದ್ರೆ ದಂಪತಿ ಆಕೆ ಕೂಡ ಮನೆಯಲ್ಲಿ ಏನೋ ಹಿರಿಯರು ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಆ ಲೇಡಿ ಕೂಡ ಮಾಡ್ತಿರ್ತಾರೆ. ಕಳೆದ 3 ತಿಂಗಳ ಹಿಂದಷ್ಟು ದಂಪತಿಗಳನ್ನ ಈ ಒಂದು ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ. ನಂತರ ಮನೆಯಲ್ಲಿ ಕೆಲಸ ಕೂಡ ಅವ್ರನ್ನ ನಂಬಿಕೆ ಕೂಡ ಗಳಿಸ್ಕೊಂಡಿರ್ತಾರೆ. ಯಾವಾಗ ತನ್ನ ಕುಟುಂಬದ ಜೊತೆ ರಮೇಶ್ ಬಾಬು ಅವರು ಒಂದು ತಿರುಪತಿಗೆ ಹೋಗ್ಬೇಕು ಅಂತೇಳಿ ಕುಟುಂಬಸ್ಥರ ಸಮೇತ ಎಲ್ರು ಕೂಡ ಮನೆಯನ್ನ ಬಿಟ್ಟು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಮನೆಯನ್ನ ನೋಡ್ಕೊಂತ ಇರ್ತಾರೆ. ಆದ್ರೆ ಸಿಸಿಟಿವಿ ಮನೆಯಲ್ಲಿರುವಂತ ಸಿಸಿಟಿವಿಯ ಸಂಪೂರ್ಣ ಕಂಟ್ರೋಲ್ ಕೂಡ ರಮೇಶ್ ಬಾಬುಗೆ ಇರುತ್ತೆ. ಅವ್ರು ಹೊರಗಡೆ ಇದ್ರು ಕೂಡ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿನ ಪಡೆಯುವಂತ ಕೆಲಸವನ್ನು ಕೂಡ ರಮೇಶ್ ಬಾಬು ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಅಂದ್ರೆ 3 ದಿನಗಳ ಹಿಂದೆ ಟ್ರಿಪ್ ಕಂದಂತ ಸಂದರ್ಭದಲ್ಲಿ 2 ದಿನ ಕರೆಕ್ಟ್ ಆಗಿ ಇರ್ತಾರೆ. ಆದ್ರೆ 3ನೇ ದಿನ ಯಾವತ್ತು ಅವ್ರು ಬರ್ತಾರಂತ ಗೊತ್ತಾಗುತ್ತೆ. ಈಕೆ ಮತ್ತೆ ಆಕೆಯ ಒಂದು ಗಂಡ ಏನಿದ್ದಾನೆ ಇಬ್ರು ಸೇರಿ ಮನೆಯಲ್ಲಿ ಇದ್ದಂತ 2 ಕೆಜಿ ಚಿನ್ನಾಭರಣ ಜೊತೆಗೆ 10 ಲಕ್ಷ ಕ್ಯಾಶ್ ಏನಿದೆ ಸಂಪೂರ್ಣ ನಗದನ್ನು ಕೂಡ ದೋಚ್ಕೊಂಡು ಬ್ಯಾಗ್ ನಲ್ಲಿ ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಅದು ಯಾವಾಗ ಇದು ರಮೇಶ್ ಬಾಬುಗೆ ಒಂದು ಕೆಲವೊಂದಷ್ಟು ಅನುಮಾನ ಬರುತ್ತೆ. ಯಾಕಂದ್ರೆ ಮನೇಲಿರುವಂತ ಸಿಸಿಟಿವಿನ ಅವ್ರಿಗೆ ಗೊತ್ತಿರುತ್ತೆ, ಮೊಬೈಲ್ ನಲ್ಲಿ ಅವ್ರು ನೋಡ್ತಿರ್ತಾರೆ ಅಂತ. ಹೀಗಾಗಿ ಆ ಮೊಬೈಲ್ ನೋಡುವಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸಿಸಿಟಿವಿ ಆಫ್ ಆಗುತ್ತೆ. ಹೀಗಾಗಿ ಅವ್ರಿಗೆ ಡೌಟ್ ಬಂದು ಸ್ಥಳೀಯರಿಗೆ, ತಮ್ಮ ಸ್ನೇಹಿತರಿಗೆ
ಮನೆ ಬಳಿ ಹೋಗಲು ಅಂತ ರಮೇಶ್ ಬಾಬು ತಿಳಿಸುವಂತ ಸಂದರ್ಭದಲ್ಲಿ ಮನೆ ಹತ್ರ ಹೋದಾಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂತ ನಗದು ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಎಲ್ಲವನ್ನು ಕೂಡ ಅವ್ರು ದೋಚ್ಕೊಂಡು ಹೋಗಿರುವಂತದ್ದು. ಹೀಗಾಗಿ ಅದ್ರ ಜೊತೆಗೆ ಮುಖ್ಯವಾಗಿ ಆತ್ಮರಕ್ಷಣೆಗಾಗಿ ರಮೇಶ್ ಬಾಬು ಅವರು ಲೈಸೆನ್ಸ್ ಇರುವಂತ ಗನ್ನನ್ನು ಕೂಡ ಪಡ್ಕೊಂಡಿರ್ತಾರೆ. ಆದ್ರೆ ಇವೆಲ್ಲ ಕಳ್ತನ ಆದ ನಂತರ HL ಪೊಲೀಸರಿಗೆ ಈಗಾಗಲೇ ಮಾಹಿತಿನ ಕೊಟ್ಟಿರುವಂತದ್ದು. ಜೊತೆಗೆ HL ಪೊಲೀಸರು CCTV ಸೇರಿದಂತೆ ಎಲ್ಲ ದಾಖಲೆಗಳು ಕೂಡ ಮುಂದೆ ಇಟ್ಕೊಂಡು ಅವ್ರಿಗಾಗಿ ಪತ್ತೆಯನ್ನ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ.